ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ನಕ್ಷತ್ರ ಭವಿಷ್ಯ, ನಕ್ಷತ್ರಗಳಲ್ಲಿ ಅಡಗಿರುವಂತಹ ವಿಶೇಷತೆಗಳು, ನಕ್ಷತ್ರದವರ ಒಂದಷ್ಟು ಗುಣಲಕ್ಷಣಗಳು, ಯಾವ ನಕ್ಷತ್ರದವರಿಗೆ ರಾಜಯೋಗ ಇದೆ, ಶುಭ ಫಲಗಳಿದೆ, ಸೊ ಎಲ್ಲ ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ಧನುರಾಶಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ವಿ. ಅಲ್ಲಿ ಧನುರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಸಂಪೂರ್ಣ ಮಾಹಿತಿಯನ್ನ ಗುರೂಜಿಗಳು ತಿಳಿಸ್ಕೊಟ್ಟಿದ್ರು. ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು, ಅದರಲ್ಲೂ ಮಕರ ರಾಶಿಯವರ ಒಂದಷ್ಟು ವಿಶೇಷತೆಗಳು, ಗುಣಲಕ್ಷಣಗಳು, ಸಕಾರಾತ್ಮಕ ನಕಾರಾತ್ಮಕ ಅಂಶಗಳನ್ನ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ತಂಭೂತಂ ತಂ ನಮಾಮಿ ಶನೇಶ್ವರಾಯ. ಗುರುಜಿ, ಮೊದಲನೇದಾಗಿ ಮಕರ ರಾಶಿಯವರ ಒಂದಷ್ಟು ವಿಶೇಷತೆಗಳು ಏನೇನು, ಹಾಗೆ ಮಕರ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಏನು ಅಂತ ಹೇಳಿ ನೋಡ್ಬೋದಾ? ಮಕರ ರಾಶಿ ಅತ್ಯಂತ ವಿಶೇಷವಾದ ರಾಶಿ, ಶನೇಶ್ವರನ ರಾಶಿ ಅಂತ ಹೇಳ್ತೀವಿ. ಒಂದು ಬಚಕ್ರದಲ್ಲಿ 10ನೇ ರಾಶಿ. ಸೊ ಮಕರ ರಾಶಿಯವರು ಪರ್ಫೆಕ್ಷನಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಷ್ಟು ನಿಧಾನವಾದರೂ ಪ್ರಧಾನವಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಶನಿಗೆ ಭಗವಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಒಂದು ಪೋರ್ಟ್ಫೋಲಿಯೋ ಅಂತ ಹೇಳ್ತೀವಿ. ಸೊ ಇಲ್ಲಿ ಶನೇಶ್ವರ ಅಂತಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಕೆಲವರಿಗೆ ಭಯ ಜಾಸ್ತಿ. ಶನಿ ಅಂದ್ರೆ ಹೆಸರಲ್ಲೇ ಹೆದರ್ತಾರೆ. ಸೊ ಆದ್ರೆ ಶನೇಶ್ವರ ಅಂತಂದ್ರೆ ಆ ಒಂದು ಗ್ರಹದ ಹೆಸರಾಗಿರುತ್ತೆ. ಆ ಒಂದು ವಿಶೇಷ ಈ ಮಕರ ರಾಶಿ ಅವರಿಗೆ ಪ್ರಮುಖ ನಕ್ಷತ್ರಗಳು ಬರುತ್ತೆ. ಹೇಗೆ ನಾವು ಧನುರಾಶಿಯಲ್ಲಿ ಪೂರ್ವಾಷಾಢ, ಉತ್ತರಾಷಾಢ, ಮೂಲ ನಕ್ಷತ್ರ ಬರುತ್ತೋ, ಸೊ ಈ ಉತ್ತರಾಷಾಢ ನಕ್ಷತ್ರದ 26 ಡಿಗ್ರಿಯಿಂದ 30 ಡಿಗ್ರಿ ಧನುರಾಶಿಯ 1ನೇ ಪಾದ ಬಂದ್ರೆ, ಉತ್ತರಾಷಾಢ ನಕ್ಷತ್ರದ 1ನೇ ಪಾದ ಧನುರಾಶಿಯಲ್ಲಿ ಬಂದ್ರೆ, ಉತ್ತರಾಷಾಢ ನಕ್ಷತ್ರ ಉಳಿದಿರುವಂತ ಪದಗಳು, ಉತ್ತರಾಷಾಢ ನಕ್ಷತ್ರ 2, 3, 4 ಪಾದ ನಮಗೆ ಮಕರ ರಾಶಿಯಲ್ಲೇ ಪ್ರಾರಂಭ ಆಗುತ್ತೆ. ಆ ಉತ್ತರಾಷಾಢ ನಕ್ಷತ್ರದ ಎಕ್ಸ್ಪ್ಲನೇಷನ್ನು ನಾವು ಕೊನೆ ಎಪಿಸೋಡ್ ವಿಡಿಯೋಗಳಲ್ಲಿ ನಾವು ವೀಕ್ಷಕರಿಗೆ ತಿಳಿಸಿದ್ವಿ. ಇವತ್ತು ತುಂಬ ವಿಶೇಷವಾಗಿರುವಂಥದ್ದು ಅದೇ. ನಮಗೆ ರಿಪೀಟೆಡ್ಲಿ ನೀವು ನಕ್ಷತ್ರಗಳ ಅನುಸಾರವಾಗಿ ಕೇಳ್ತಾ ಇದ್ದೀರಾ. ಪ್ರಮುಖವಾಗಿ ಉತ್ತರಾಷಾಢ ನಕ್ಷತ್ರ ಮತ್ತು ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಇಲ್ಲಿ ಮಕರ ರಾಶಿಯಲ್ಲಿ ಬರುವಂಥದ್ದು. ಸೊ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಆ ಒಂದು ರಾಶಿಯ ಒಂದು ಲಕ್ಷಣಗಳಂತ ನೋಡಿದಾಗ ಮಕರ ರಾಶಿಯವರ ವಿಚಾರದಲ್ಲಿ ಈ 3 ಪ್ರಮುಖ ನಕ್ಷತ್ರಗಳು ಬರುತ್ತೆ. ಮತ್ತು ಶನೇಶ್ವರನ ವಿಶೇಷವಾದ ಮೂಲ ತ್ರಿಕೋನ ರಾಶಿ ಮಕರ ರಾಶಿ ಅಂತ ಹೇಳ್ಬೋದು. ಗುರುಜಿ, ಇಷ್ಟು ನಕ್ಷತ್ರಗಳು ಮಕರ ರಾಶಿಯಲ್ಲಿ ಬರ್ತಕ್ಕಂಥದ್ದು. ಹಾಗೆ ಮಕರ ರಾಶಿಯವರ ಒಂದಷ್ಟು ಸಕಾರಾತ್ಮಕ ನಕಾರಾತ್ಮಕ ಅಂಶಗಳು ಯಾವ ರೀತಿ ಆಗಿದೆ ತಿಳಿಸ್ಕೊಡಿ. ನೋಡಿ, ನಾನು ಮೊದಲೇ ಹೇಳ್ದಂಗೆ ರಾಶಿಯಾಧಿಪತಿ ಶನೇಶ್ವರ ಅಂತ ಹೇಳ್ತೀವಿ. ಪ್ರತಿಯೊಂದು ವಿಚಾರದಲ್ಲಿ ಮಕರ ರಾಶಿ ಸಹನಶೀಲ ಉಳ್ಳವರು ಮತ್ತೆ ಜಾಗರೂಕತೆಯಿಂದ ಕೆಲಸ ಮಾಡೋದು ಅಂತವ್ರು. ಇವರು ತುಂಬಾ ಎಕನಾಮಿಕಲ್ ಆಗಿ ಅಂದ್ರೆ ಡೌನ್ ಟು ಅರ್ತ್ ಇರ್ತಾರೆ. ಅಂದ್ರೆ ಇವ್ರಿಗೆ ಯಾವುದೇ ಒಂದು ಈಗೋ ಇರೋದಿಲ್ಲ. ಯಾವ ಕೆಲಸ ಸಣ್ಣದು ಅಲ್ಲ, ಯಾವುದು ಕೆಲಸ ದೊಡ್ಡದು ಅಲ್ಲ ಅಂತ ಪ್ರತಿಯೊಂದು ಕೆಲಸದಲ್ಲಿ ಹಾರ್ಡ್ ವರ್ಕ್ ಇಂದ ಇವ್ರು ಮಾಡುವಂಥವ್ರು. ಅಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ತಲೆಯಲ್ಲಿ ಕೆಲಸನೇ ಒಂದು ಮೊದಲೇ ದೇವರು ಅನ್ನುವಂಥ ಒಂದು ವ್ಯಕ್ತಿತ್ವದವರು ಮಕರ ರಾಶಿಯವರು ಇರ್ತಾರೆ. ಮತ್ತೆ ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾರೆ, ನಿಯತ್ತಾಗಿ ಮಾಡ್ತಾರೆ ಮತ್ತು ಅದನ್ನ ಮುಗಿಸುವಂಥವ್ರು ಕೂಡ ಆಗಿರ್ತಾರೆ. ಆಮೇಲೆ ಇವರು ಯಾವುದೇ ಫಲಾಪೇಕ್ಷೆ ಇರಲಾರ್ದಂಗೆ ಕೆಲಸ ಮಾಡುವಂಥವ್ರು. ಅಂದ್ರೆ ಈಗ ಪ್ರತಿಯೊಂದು ವಿಚಾರದಲ್ಲಿ ಏನೋ ಒಂದು ಮಹಾನವನ ಸಹಜ ಗುಣ ಅನ್ನೋ ಹಾಗೆ ಒಂದೇನೋ ನಿರೀಕ್ಷೆ ಇರುತ್ತೆ ಅಲ್ವಾ. ಸೊ ಆ ಥರ ನಿರೀಕ್ಷೆ ಇವ್ರು ಇಟ್ಕೊಳ್ಳೋದಿಲ್ಲ. ಅವ್ರ ಕರ್ತವ್ಯ, ಈಗ ಮಕರ ರಾಶಿಯವ್ರು ಯಾರೇ ಆಗಿರಲಿ, ಒಬ್ಬ ಡಾಕ್ಟರ್ ಆಗಿರಲಿ, ಇಂಜಿನಿಯರ್ ಆಗಿರಲಿ, ಅಥವಾ ಒಬ್ಬ ಪೈಲಟ್ ಆಗಿರಲಿ, ಒಬ್ಬ ರೈತ ಆಗಿರಲಿ, ಅವರ ಒಂದು ಕೆಲಸದಲ್ಲಿ ನೈಪುಣ್ಯತೆಯೂ ಇರುತ್ತೆ, ಪ್ರತಿಯೊಂದು ಒಂದು ಹಾನೆಸ್ಟಿ ಕೂಡ ಇರುತ್ತೆ. ಅದನ್ನು ಸರಿಯಾಗಿ ನಿಭಾಯಿಸುವಂಥವ್ರು ಇರ್ತಾರೆ. ಆಮೇಲೆ ಮಕರ ರಾಶಿಯವರು ಯಾರ ಮೇಲೆ ಡಿಪೆಂಡ್ ಆಗೋದಿಲ್ಲಮ್ಮ. ಇವ್ರದ್ದೇ ಆದ ಒಂದು ಪ್ರಯತ್ನ ಮೇಲೆ ಇವರು ಫಲವನ್ನು ಪಡೆಯುವಂಥವ್ರು. ಅಂದ್ರೆ ಓನ್ ಡಿಪೆಂಡೆನ್ಸಿ, ನಾಟ್ ಸೆಲ್ಫ್ ಡಿಪೆಂಡೆಂಟ್ ಅಂತಾನು ಹೇಳ್ಬೋದು. ಅಂದ್ರೆ ಅದು ಬೇರೆಯವ್ರ ಮೇಲೆ ಏನು ನಿರೀಕ್ಷೆ ಇಟ್ಕೊಳ್ಳಲ್ಲ. ಮತ್ತೆ ಇವರು ಪ್ರತಿಯೊಂದನ್ನು ಕೆಲಸನೂ ತಿಳ್ಕೊಳ್ಳೋಕೆ ತುಂಬಾ ಇಷ್ಟಪಡ್ತಾರೆ. ಅಂದ್ರೆ ಕೃಷಿ ಮಾಡೋದು, ಈಗ ಒಬ್ಬ ವ್ಯಕ್ತಿ ರೈತ ಕೃಷಿ ಮಾಡೋದು ಅಷ್ಟೇ, ಒಬ್ಬ ವೈದ್ಯ ಅವ್ರ ಕೆಲಸದಲ್ಲೂ ಕೃಷಿ ಮಾಡೋದು ಅಷ್ಟೇ. ಅಂದ್ರೆ ಅದರಲ್ಲಿ ರಿಸರ್ಚು, ಅದರಲ್ಲಿ ವರ್ಕು, ಅದರಲ್ಲಿ ಮೈಮುರಿದು ಕೆಲಸ ಮಾಡುವಂಥವ್ರು ವ್ಯಕ್ತಿತ್ವಗಳು, ಕಷ್ಟಪಟ್ಟು ಕೆಲಸ ಮಾಡುವಂಥ ವ್ಯಕ್ತಿತ್ವದವರು ಇವ್ರು ಆಗಿರ್ತಾರೆ. ಮತ್ತೆ ಇವರಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ನೈಪುಣ್ಯತೆ ಹೊಂದಿರುತ್ತೆ, ಮತ್ತೆ ಇದಿರ್ತಾರೆ. ಮತ್ತೆ ಇವರು ಸ್ವಭಾವತಃ ಸ್ವಲ್ಪ ಒಂದು ಯಾವುದೇ ಒಂದು ವಿಚಾರದಲ್ಲಿ ತುಂಬಾ ಹಾನೆಸ್ಟಿಯನ್ನ ಇರ್ತಾರೆ. ಸೊ ಈ ಮಕರ ರಾಶಿಯವರು ತುಂಬಾ ಉತ್ತಮವಾಗಿರುವಂತ ಕೆಲಸ ಅಂದ್ರೆ ಇವರು ವಕೀಲ ವೃತ್ತಿಯನ್ನ ಮಾಡಬಹುದು, ಒಳ್ಳೆ ನ್ಯಾಯಾಧೀಶರಾಗಿರ್ಬೋದು, ಮತ್ತೆ ಒಬ್ಬ ಒಳ್ಳೆ ವ್ಯಾಪಾರಸ್ಥರಾಗ್ಬೋದು ಅಂತ ಹೇಳ್ತೀವಿ. ಮತ್ತೆ ಮಕರ ರಾಶಿಯ ಸ್ವಲ್ಪ ವಿದ್ಯಾರ್ಥಿಗಳಲ್ಲಿ ಏನಂತಂದ್ರೆ ಪ್ರತಿಯೊಂದು ಹಂತದಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಇವರೊಬ್ಬ ಮಧ್ಯವಯಸ್ಕರಾಗಿರ್ಬೋದು, ಅಥವಾ ಇವರು ಒಂದು ಉದ್ಯೋಗಿ ಆಗಿರ್ಬೋದು, ಅಥವಾ ಒಂದು ವ್ಯಾಪಾರಸ್ಥರಾಗಿರ್ಬೋದು, ಇವರ
ಒಂದು ಸ್ವಲ್ಪ ಒಂದು ಏನಂದ್ರೆ ವಿಚಾರದಲ್ಲಿ ಪ್ರಗತಿ ನಿಧಾನವಾಗಿರುತ್ತೆ, ಆದರೆ ಸ್ಟೇಬಲ್ ಆಗಿರುತ್ತೆ. ಕೆಲವೊಬ್ರು ನೋಡಿ 5-10 ವರ್ಷದಲ್ಲಿ ವ್ಯಾಪಾರದಲ್ಲಿ ಮತ್ತಿನ್ನೇನೋದ್ರಲ್ಲಿ ತುಂಬಾ ಮೇಲಕ್ಕೆ ಹೋಗಿ ಸಕ್ಸಸ್ನ ಪಡ್ಕೊಂಡ್ರೆ ಅಷ್ಟೇ ಬೇಗ ಕೂಡ ಕೆಳಗಡೆ ಬರ್ತಾರೆ. ಆದರೆ ಇವರು ಆ ಥರ ಅಲ್ಲ, ಸ್ವಲ್ಪ ನಿಧಾನದಿಂದ ಆದರೂ ಕೂಡ ಆ ಸಕ್ಸಸ್ ಅನುಸಾರವಾಗಿ ಮೇಲೆ ಹೇಗೆ ಹೋಗ್ತಾರೋ ಅದನ್ನ ಸ್ಟೆಬಿಲಿಟಿಯನ್ನು ಹೊಂದಿರ್ತಾರೆ. ಆದರೆ ಸ್ವಲ್ಪ ನಿಧಾನನೇ ಇವರಿಗೆ ಸಮಸ್ಯೆಗಳನ್ನು ತಂದುಕೊಡುತ್ತೆ. ಆ ನಿಧಾನತೆ ಭಾಳ ಇವರು ಜಾತಕದಲ್ಲಿ ಇದಾಗುತ್ತೆ. ಇದು ಸ್ವಲ್ಪ ವಿಚಾರ ನೆಗೆಟಿವ್ ಅಂತ ಹೇಳ್ಬೋದು. ಅಂದರೆ ಇವರ ಒಂದು ಏಳಿಗೆ ಜೀವನದಲ್ಲಿ ಇವರೊಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ವಿದ್ಯಾರ್ಥಿ ಆಗಿರ್ಬೋದು, ಇವ್ರ ಏಳಿಗೆ ಅಂತಂದರೆ 36 ವರ್ಷದ ನಂತರನೇ ಇವರಿಗೆ ಜೀವನದಲ್ಲಿ ಒಂದು ಒಳ್ಳೆ ಸಕ್ಸಸ್ಸು, ಒಂದು ಒಳ್ಳೆ ಸ್ಟೆಬಿಲಿಟಿಯನ್ನು ಕಾಣ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಸ್ಲೋ ಆಗಿರುವಂಥವ್ರು, ಸ್ಲೋ ಆಗಿ ಕೆಲಸ ಆಗುವಂಥದ್ದು ಇರುತ್ತೆ. ಮತ್ತು ಇವರು ಒಂದು ಮಕರ ರಾಶಿಯವರಿಗೆ ಅತ್ಯಂತ ಪ್ರಿಯವಾದ ಗ್ರಹಗಳಂತ ಹೇಳ್ತೀವಿ, ಶುಕ್ರ ಗ್ರಹ, ಬುಧ ಗ್ರಹ ಅಂತ ಹೇಳ್ತೀವಿ. ಯಾಕಂದರೆ ಇದು ಈ ಒಂದು ಗ್ರಹದ ಅನುಸಾರವಾಗಿ, ಅದಕ್ಕೆ ನಾವು ಮಕರ ರಾಶಿಯವರಿಗೆ ಯೋಗಕಾರಕ ಗ್ರಹನೇ ಶುಕ್ರ ಅಂತ ಹೇಳ್ತೀವಿ. ಸೊ ಇದರಿಂದ ಇವರಿಗೆ ಕಷ್ಟಪಟ್ಟು ಕೆಲಸ ಮಾಡಿದ್ಮೇಲೆ ಪ್ರತಿಯೊಂದೂ ಒಳ್ಳೆಯ ಭೋಗ ಜೀವನವನ್ನು ಅನುಭವಿಸ್ತಾರೆ. ಅಲ್ಲಿವರೆಗೂ ಸ್ವಲ್ಪ ನಿಧಾನ ಇರುತ್ತೆ. ಸ್ವಲ್ಪ ನಕಾರಾತ್ಮಕ ಅಂಶಗಳು ನಾನು ಹೇಳ್ದಂಗೆ ಸ್ವಲ್ಪ ಸ್ಲೋ ಆಗುವಂಥದ್ದು, ಮತ್ತು ಯಾವುದೇ ಕೆಲಸ ಒಂದೇ ಸತಿ ಮುಗಿಯೋದಿಲ್ಲ. ಮೋರ್ ದೆನ್ ಒನ್ ಟೈಮ್ ದೇ ಹ್ಯಾವ್ ಟು ಅಟೆಂಪ್ಟ್ ಅಂತ ಹೇಳ್ತೀವಿ, ಆ ರೀತಿ. ಮತ್ತು ಇವರಿಗೆ ಮಕರ ರಾಶಿಯವರಿಗೆ ಒಳ್ಳೆಯ ಒಂದು ಕೆಲಸಗಾರಗಳು ಸಿಗೋದಿಲ್ಲ. ಇವರೊಬ್ರು ಏನೋ ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಮತ್ತು ಇನ್ನೇನೋ ವ್ಯಾಪಾರಸ್ಥರಾಗಿರ್ಬೋದು. ಸೊ ಇದೆಲ್ಲ ಏನು ಲೇಬರ್ ಓರಿಯೆಂಟೆಡ್ ಅಥವಾ ಸ್ಕಿಲ್ ಓರಿಯೆಂಟೆಡ್ ಏನಂತ ಹೇಳ್ತೀವಿ, ಆ ಒಂದು ಸ್ಕಿಲ್ ರಿಲೇಟೆಡ್ ಇವರಿಗೆ ವರ್ಕರ್ಸ್ ಸಿಗೋದಿಲ್ಲ. ಸ್ವಲ್ಪ ನಿಧಾನ ಮಂದಗತಿಯ ವರ್ಕರ್ಸ್ ಸಿಗ್ತಾರೆ. ಅದರಿಂದ ಕೂಡ ಇವರಿಗೆ ಸಮಸ್ಯೆಗಳು ಬರುವಂಥದ್ದು. ಇದು ಸ್ವಲ್ಪ ನಕಾರಾತ್ಮಕ ವಿಚಾರಗಳಲ್ಲಿ ಬರುವಂಥದ್ದು. ಮತ್ತು ಇನ್ನು ಇವ್ರು ಮಾಡುವಂಥ ವಿದ್ಯಾಭ್ಯಾಸದಲ್ಲಿ, ಇವ್ರು ಮಾಡುವಂಥ ಕೆಲಸದಲ್ಲಿ ಕಷ್ಟಪಟ್ಟು ಶ್ರಮದಿಂದ ಮಾಡ್ತಾರೆ. ಆದರೆ ಕೊನೆ ಹಂತದಲ್ಲಿ ಎಲ್ಲವೂ ಬಿಟ್ಟು ಹೋಗುವಂಥದ್ದು, ಅಂದರೆ ಕೆಲಸ ಅರ್ಧಕ್ಕೆ ನಿಂತು ಹೋಗುವಂಥದ್ದು ಕೂಡ ಇರುತ್ತೆ. ಅದಕ್ಕೆ ಇವರು ಸತತ ಪ್ರಯತ್ನ ಮಾಡಿ ಮುಗಿಸ್ಬೇಕಾಗುತ್ತೆ ಅದನ್ನು. ಸೊ ಆ ಒಂದು ತಾಳ್ಮೆ ಇಟ್ಕೊಂಡವರು ಸಕ್ಸಸ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಬೇಗ ಏನಾದರೂ ಇದಿದ್ರೆ ಅರ್ಜೆಂಟ್ ಮಾಡಿದ್ರೆ ಮಿಸ್ ಆಗುತ್ತೆ. ಸೊ ಇದು ಕೂಡ ನಕಾರಾತ್ಮಕ ಅಂಶ ಅಂತ ಹೇಳ್ತೀವಿ. ಈ ರೀತಿ ಹಲವಾರು ನಾವು ಸಕಾರಾತ್ಮಕ ಅಂಶಗಳನ್ನು ಕೂಡ ನೋಡಿದ್ವಿ. ಸ್ವಲ್ಪ ನಕಾರಾತ್ಮಕ ಅಂಶಗಳು ಈ ರೀತಿಯಾಗಿ ವರ್ಕ್ ಆಗುತ್ತೆ. ಗುರುಜಿ, ಮಕರ ರಾಶಿಯಲ್ಲಿ ಬರ್ತಕ್ಕಂಥ ಶ್ರವಣ ನಕ್ಷತ್ರದವರ ವಿಶೇಷತೆಗಳು, ಗುಣಲಕ್ಷಣಗಳು ಏನೇನು ನೋಡ್ಬೋದಾ? ನೋಡಿ, ಶ್ರವಣ ನಕ್ಷತ್ರ ಬಹಳ ವಿಶೇಷವಾದ ನಕ್ಷತ್ರ, ಚಂದ್ರನ ನಕ್ಷತ್ರ ಅಂತ ಹೇಳ್ತೀವಿ. 13 ಡಿಗ್ರಿ 20 ನಿಮಿಷದಿಂದ 23 ಡಿಗ್ರಿ 20 ನಿಮಿಷಕ್ಕೆ ಈ ಒಂದು ಮಕರ ರಾಶಿಯಲ್ಲೇ ಬರುವಂಥದ್ದು. ಸೊ ಈ ಒಂದು ಶ್ರವಣ ನಕ್ಷತ್ರಕ್ಕೆ ರಾಜಸಿಕ ನಕ್ಷತ್ರ ಗುಣ ಹೊಂದಿರ್ತಾರೆ. ಮತ್ತು ಇದರ ಒಂದು ತತ್ವ ಬಂದು ವಾಯು ತತ್ವ ಅಂತ ಹೇಳ್ತೀವಿ. ಶ್ರವಣ ನಕ್ಷತ್ರದ ಒಂದು ಶಬ್ದದ ಅನುಸಾರವಾಗಿ ನೋಡಬೇಕಾದ್ರೆ ಎಸ್ ಅನ್ನೋ ಲೆಟರ್ದಲ್ಲಿ ಇವರಿಗೆ ಸ್ಟಾರ್ಟಿಂಗ್ ಆಫ್ ಎಸ್ ಲೆಟರ್ ಅಂತ ನಾವೇನು ತಗೊಂತೀವಲ್ಲ, ಶ್ರವಣ ನಕ್ಷತ್ರದಲ್ಲಿ ಬರುವಂಥದ್ದು. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಶ್ರವಣ ನಕ್ಷತ್ರದವರು ಬಹಳ ಒಂದು ತರ್ಕಬದ್ಧವಾಗಿ ಜೀವನ ನಡೆಸುವಂಥವ್ರು. ಮುಂದೆ ಹೋಗೋದಕ್ಕಿಂತ ಮುಂಚೆ ಒಂದಲ್ದ 2 ಸತಿ ಯೋಚನೆ ಮಾಡುವಂಥವ್ರು. ಮುಂದೆ ಹೋಗೋದಂದರೆ ಏನಾದರೂ ಒಂದು ನಿರ್ಧಾರ ತಗೊಳ್ಳುವಂಥದ್ದಾಗಿರ್ಬೋದು, ಮುಂದುವರಿಯುವಂಥದ್ದಾಗಿರ್ಬೋದು, ಈ ರೀತಿ. ಮತ್ತು ಇವರು ಪ್ರತಿಯೊಂದು ವಿಚಾರದಲ್ಲಿ ಇವರು ಜೀವನದಲ್ಲಿ ಒಂದು ಒಳ್ಳೆಯ ಒಂದು ದೊಡ್ಡ ಒಂದು ಯೋಜನೆಯನ್ನು ಇಟ್ಕೊಂಡಿರ್ತಾರೆ. ಮತ್ತು ಅದೇ ಟೈಮಲ್ಲಿ ಅವರು ಸಕಾರಾತ್ಮಕದ ಒಂದು ಮನಸ್ಥಿತಿಯಿಂದ ಮುಂದುವರಿತಾರೆ ಶ್ರವಣ ನಕ್ಷತ್ರದವರು. ಮತ್ತು ಇವರು ಪ್ರತಿಯೊಂದು ವಿಚಾರದಲ್ಲಿ ಏನೇ ಒಂದು ಕೆಲಸ ತಗೊಂಡ್ರು ಕೂಡ ಅದನ್ನು ಕಂಪ್ಲೀಟಾಗಿ ಮಾಡಿ ಮುಗಿಸೋವರೆಗೂ ಇವರು ಬಿಡೋದಿಲ್ಲ. ಮಧ್ಯಭಾಗದಲ್ಲಂತೂ ಬಿಡೋದೇ ಇಲ್ವಾ. ಆದರೆ ತಗೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡ್ತಾರೆ, ಮಧ್ಯಭಾಗದಲ್ಲಿ ಇವರು ಬಿಡೋದಿಲ್ಲ. ಇದನ್ನು ಕಂಪ್ಲೀಟಾಗಿ ಮುಗಿಸುವಂಥವ್ರಾಗಿರ್ತಾರೆ. ಮತ್ತು ಇವರು ಶ್ರವಣ ನಕ್ಷತ್ರದಲ್ಲಿ ಮಾತಾಡಬೇಕಾದ್ರೆ ಬಹಳ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ, ಒಂದು ಬುದ್ಧಿವಂತರಾಗಿರ್ತಾರೆ. ಸೊ ಅವ್ರು ಮಾತಾಡಬೇಕಾದಾಗ ಅವರು ಒಂದು ಮೆಚುರಿಟಿ ಅದರಲ್ಲಿ ಕಾಣಿಸುತ್ತೆ. ಯಾಕೆ ಅಂದರೆ ಇವರಿಗೆ ಶ್ರವಣ ಅಂತಂದರೆ ನಮ್ಮಲ್ಲಿ ಏನು ಹೇಳ್ತೀವಿ ಅಂದರೆ ಟು ಲಿಸನ್ ಅಂತ ಹೇಳ್ತೀವಿ. ಕೇಳುವಂಥ ಒಂದು ತಾಳ್ಮೆ ಇರುತ್ತೆ. ಪ್ರತಿಯೊಂದು ವಿಚಾರದಲ್ಲಿ ನೋಡಿ, ಒಂದು ಆರ್ಗ್ಯುಮೆಂಟ್ ಆದಾಗ 2 ಕಡೆ ಜೋರಾಗಿ ಮಾತಾಡ್ತಿದ್ರೆ ಏನು ಹೇಳ್ತಾರೆ ಜನರಲ್ ಆಗಿ, ನಾವು ಕೇಳೋದು ಸ್ವಲ್ಪ, ಹೇಳೋದು ಕೇಳು ಅಂತ ಹೇಳ್ತಾರೆ. ಅಂದರೆ ಕೇಳುವಂಥ ತಾಳ್ಮೆ ಇದ್ದರೆ ವ್ಯಕ್ತಿ ದೊಡ್ಡವರಾಗ್ತಾರಂತೆ. ಸೊ ಆ ಒಂದು ಸಕಾರಾತ್ಮಕ ಅಂಶ ಇವರು ಶ್ರವಣ ನಕ್ಷತ್ರದವರಿಗೆ ಬೈ ಬರ್ತ್ ಬಂದಿರುತ್ತೆ. ಸೊ ಪ್ರತಿಯೊಂದು ಹಂತದಲ್ಲಿ ಕೂಡ ಇವರು ಇವ್ಯಾಲ್ಯೂಯೇಷನ್ ಮಾಡುವಂಥವ್ರು, ಹಂತ ಹಂತವಾಗಿ ಕೂಡ ಇವರು ಬೆಳೆಯುವಂಥವ್ರು ಅಂತ ಹೇಳ್ತೀವಿ. ಆಮೇಲೆ ಇವರು ಪ್ರತಿಯೊಂದು ವಿಚಾರದಲ್ಲಿ ಒಂದು ಅಡ್ವೈಸ್ ತಗೊಂಡು ಮುಂದುವರಿತಾ ಇರ್ತಾರೆ. ಸೊ ಆ ರೀತಿ ಅದರಿಂದ ಇವರು ಯಾರಿಗಾದರೂ ಒಳ್ಳೆ ಅಡ್ವೈಸ್ ಖಂಡಿತ ಕೊಡ್ಬೋದು. ಮತ್ತು ಇವ್ರಿಗೆ ಏನಾದರೂ ಶ್ರವಣ ನಕ್ಷತ್ರದವರಿಗೆ ಸ್ವಲ್ಪ ಏನೋ ಹಿಂದಿನ ಒಂದು ವಿಚಾರದ ನೋಡಿ, ಕೆಲವರಿಗೆ ಒಂದು 4 ಜನ ಗುಂಪಲ್ಲಿ ನಿಂತ್ಕೊಂಡಾಗ ಕೆಲವೊಂದು ಶಬ್ದಗಳು ಸೂಕ್ಷ್ಮವಾಗಿ ಕೇಳಿಸೋದಿಲ್ಲ. ಬಟ್ ಶ್ರವಣ ನಕ್ಷತ್ರದವರಿಗೆ ಆ ವಿಚಿತ್ರ ಶಬ್ದಗಳು ಕೇಳಿಸುತ್ತೆ. ಸೊ ಆ ಥರ ಒಂದು ಅಂಶಗಳು ಶ್ರವಣ ನಕ್ಷತ್ರದವರು ಹೊಂದಿರ್ತಾರೆ.
ಮತ್ತೆ ಪ್ರತಿಯೊಂದು ವಿಚಾರದಲ್ಲಿ ಶ್ರವಣ ನಕ್ಷತ್ರದವರಿಗೆ ಆ ಕೇಳುಕೆ ಇರುವಂಥ ಶಕ್ತಿ ಇರುವಂಥದ್ದು. ಸೊ ಇವರು ಸ್ವಲ್ಪ ಆದಷ್ಟು ಏನೋ ಒಂದು ಫಿಲಾಂಥ್ರಪಿ ವರ್ಕ್ಸ್ ಅಂತ ಹೇಳ್ತೀವಿ, ಅದನ್ನ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಈ ಒಂದು ಟ್ರಸ್ಟು ಚಾರಿಟಿಯ ವರ್ಕ್ಸು ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಯಾರಾದರೂ ಶ್ರವಣ ನಕ್ಷತ್ರದವರು ಈ ಮೆಡಿಕಲ್ ಫೀಲ್ಡಲ್ಲಿ ಏನಾದರೂ ಸಾಧನೆ ಮಾಡಿದರೆ, ಅಂದರೆ ಈ ಮೆಡಿಕಲಲ್ಲಿ ಇದ್ದರೆ, ಮೆಡಿಕಲ್ ಫೀಲ್ಡಲ್ಲಿ ವೈದ್ಯರಾಗಿದ್ದರೆ, ಅದರಲ್ಲೂ ವಿಶೇಷವಾಗಿ ಕಣ್ಣು ಮೂಗು ಕಿವಿ ಈ ಒಂದು ತಜ್ಞರು ENT ಸ್ಪೆಷಲಿಸ್ಟ್ಸ್ ಅಂತ ಏನಿರ್ತಾರೆ, ಸೊ ಅವರು ತುಂಬ ವಿಶೇಷವಾಗಿ ಶ್ರವಣ ನಕ್ಷತ್ರದವರು ಅವರು ತುಂಬ ಒಳ್ಳೆಯ ENT ಸರ್ಜನ್ ಆಗ್ಬೋದು, ENT ಡಾಕ್ಟರ್ಸ್ ಆಗಿರ್ಬೋದು. ಮತ್ತು ಇವರು ಪ್ರತಿಯೊಂದು ವಿಚಾರದಲ್ಲಿ ನೋಡಿ, ಈಗ ಬುಕ್ಕನ್ನು ಓದಿ ಅರ್ಥ ಮಾಡ್ಕೊಳ್ಳೋರ್ಕಿಂತ ಇವರು ಸ್ವಲ್ಪ ಆಲಿಸಿ ಅರ್ಥ ಮಾಡ್ಕೊಳ್ಳೋವಂಥವ್ರು ಅಂತ. ಈಗೆಲ್ಲ ಈಗಿನ ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಬುಕ್ ಅಂತ ಬರುತ್ತೆ ನೋಡಿ, ಅಂದರೆ ರಾದರ್ ದೆನ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ದೇ ವಿಲ್ ಬಿ ಪರ್ಫೆಕ್ಟ್ ಬೈ ಲಿಸನಿಂಗ್ ದ ಥಿಂಗ್ಸ್. ಕಲಿಕೆಯನ್ನು ಆ ರೀತಿ ಕಲಿಯೋಕ್ಕೆ ಇಷ್ಟಪಡ್ತಾರೆ. ಮತ್ತು ಇವರು ಸ್ವಲ್ಪ ಎತ್ತರದ ಜಾಗ ಮತ್ತು ಆದಷ್ಟು ಒಂದು ಓಡಾಟ, ಬೈಕಲ್ಲಿ ಸುತ್ತಾಡೋದಕ್ಕೆ ತುಂಬ ಇಷ್ಟ ಇರುತ್ತೆ. ಆದಷ್ಟು ಈ ಒಂದು ವಿಚಾರದಲ್ಲಿ ಪ್ರತಿಯೊಂದು ಈಗೇನು ಜನ್ರೇಷನ್ ಇದೆ ನೋಡಿ, ಶ್ರವಣ ನಕ್ಷತ್ರದವರು ಈ ಟ್ಯಾಟೂ ಆ ಥರ ಇದು ಮಾಡ್ತಾರಲ್ವ, ಟ್ಯಾಟೂ ಆರ್ಟಿಸ್ಟು ಟ್ಯಾಟೂ ಹಾಕ್ಸ್ಕೊಳ್ಳೋಂಥದ್ದು, ಅದರಲ್ಲೂ ಕೂಡ ವಿಶೇಷವಾಗಿ ಚಂದ್ರ, ರಾಹು, ಕೇತು, ಮಂಗಳ ಏನಾದರೂ ಶ್ರವಣ ನಕ್ಷತ್ರದಲ್ಲಿದ್ದಾಗ ಪಕ್ಕ ಅವರಿಗೆ ಟ್ಯಾಟೂ ಲವರ್ಸ್ ಅಂತ ಹೇಳ್ತೀವಿ, ಅದನ್ನು ತುಂಬ ಹಾಕ್ಕೊಳ್ಳುವಂಥದ್ದು. ಸೊ ಈ ರೀತಿ ಇರುತ್ತೆ. ಸೊ ಈ ಶ್ರವಣ ನಕ್ಷತ್ರದವರಿಗೆ ಆಲಿಕೆ ಗ್ರಹದಿಂದ ಒಂದು ಗ್ರಹಣೆಯಿಂದನೇ ಎಲ್ಲನೂ ಗೊತ್ತಾಗುವಂಥದ್ದು ಅಂತ ಹೇಳ್ತೀವಿ. ಸೊ ಈ ರೀತಿ ಸಕಾರಾತ್ಮಕ ಅಂಶಗಳಾದರೆ ಸ್ವಲ್ಪ ಪ್ರಮಾಣದಲ್ಲಿ ನಕಾರಾತ್ಮಕ ಅಂಶಗಳು ಕೂಡ ಇವರಿಗೆ ಬಾಧಿಸುತ್ತೆ. ಅದೇನಂತಂದರೆ ಪ್ರತಿಯೊಂದು ವಿಚಾರದಲ್ಲಿ ಎಲ್ಲವನ್ನೂ ಕೇಳಿಸ್ಕೊಳ್ಳೋದ್ರಿಂದ ಯಾವ ನಿರ್ಧಾರ ಮಾಡಬೇಕನ್ನೋದು ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು. ಮತ್ತು ಇವರ ಒಂದು ರಿಲೇಟಿವ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಇವ್ರ ಲೈಫಲ್ಲಿ ಅಷ್ಟೊಂದು ಈಸಿ ಇಲ್ಲ, ಸ್ಟ್ರಗಲ್ಸ್ನ ತರುವಂಥವ್ರು, ಇವ್ರ ಸಂಬಂಧಿಗಳೇ ಇವರಿಗೆ ಶತ್ರುಗಳಾಗುವಂಥದ್ದು, ಈ ರೀತಿ ಅಂತ ಹೇಳ್ತೀವಿ. ಆದರೆ ಅದ್ರ ಜೊತೆಯಲ್ಲೇ ಪ್ರತಿಯೊಂದು ವಿಚಾರದಲ್ಲಿ ಅವ್ರ ಕಂಪ್ನಿ, ಅವ್ರ ಫ್ಯಾಕ್ಟ್ರಿ, ಅವ್ರ ಒಂದು ಸಂಸ್ಥೆಯಲ್ಲೇ ಕೂಡ ಕೆಲವೊಂದು ಸತಿ ಏನಾಗುತ್ತೆ, ಒಂದು ಒಳ್ಳೆಯ ಕೆಟ್ಟ ಸಂಘದಿಂದ ಏನಾದರೂ ಇವರು ಕೆಟ್ಟತನ ಮಾಡುವಂಥದ್ದು, ಇವರು ಅದರಿಂದ ಅಡಚಣೆಗಳು ಆಗುವಂಥವ್ರು ಕೂಡ ಇವರಿಗೆ ಒಂದು ಡಿಫಿಕಲ್ಟ್ ಸಿಚುವೇಶನ್ಸ್ ಬರುತ್ತೆ. ಈ ರೀತಿ ಒಂದು ಶ್ರವಣ ನಕ್ಷತ್ರದವರು ಒಂದು ನಕಾರಾತ್ಮಕ ಅಂಶಗಳು ಅಂತ ಹೇಳ್ತೀವಿ. ಸಕಾರಾತ್ಮಕ ಅನ್ನೋ ಅಂಶಗಳನ್ನು ತಿಳಿಸ್ತೆ. ಹಾಗೆ ನಕಾರಾತ್ಮಕ ಅಂಶಗಳು ಶ್ರವಣ ನಕ್ಷತ್ರ, ಮಕರ ರಾಶಿಯವರು ಸಂಬಂಧಿತವಾಗಿ ಇದೆಲ್ಲವೂ ಕೂಡ ಆಗಿರುತ್ತೆ. ಗುರುಜಿ, ಭವಿಷ್ಯದಲ್ಲಿ ಅಥವಾ ಯಾವಾಗಲಾದರೂ ಸಹ ಶ್ರವಣ ನಕ್ಷತ್ರದವರಿಗೆ ಒಂದಷ್ಟು ತೊಂದರೆ ಮತ್ತು ಸಮಸ್ಯೆ ಎದುರಾದರೆ ಅವ್ರು ಏನು ಮಾಡ್ಕೊಳ್ಬೇಕು ಗುರುಜಿ, ಪರಿಹಾರ? ನೋಡಿ, ತುಂಬ ಒಳ್ಳೆಯ ಪ್ರಶ್ನೆ. ಏನಂದರೆ ಬಹಳ ಮುಖ್ಯವಾಗಿ ಶ್ರವಣ ನಕ್ಷತ್ರದ ಆಧಿಪತ್ಯ ಹೊಂದಿರುವಂಥದ್ದು ಚಂದ್ರಗ್ರಹ ಅಂತ ಹೇಳ್ತೀವಿ. ನಾವು ಪ್ರತಿಯೊಂದು ಜಾತಕದಲ್ಲಿ ನೋಡುವಂಥದ್ದು ಚಂದ್ರೋ ಮನಸ್ಸೋ ಜಾತಃ ಅನ್ನಂಗೆ, ಚಂದ್ರನು ಸಾಮಾನ್ಯವಾಗಿ ಚೆನ್ನಾಗಿದ್ದಾಗ, ಸೂರ್ಯನು ಜಾತಕದಲ್ಲಿ ಸಾಮಾನ್ಯವಾಗಿ ಚೆನ್ನಾಗಿದ್ದಾಗ ಒಳ್ಳೆಯ ಯೋಗಗಳಂತ ಬರುತ್ತೆ. ಸೊ ಪ್ರತಿಯೊಂದು ಜಾತಕದಲ್ಲಿ ಕೂಡ ಆ ಯೋಗಗಳು ಬಂದೇ ಬರುತ್ತೆ. ಸೊ ಅದಕ್ಕೆ ಆ ಒಂದು ಕೆಲವೊಂದು ಯೋಗಗಳು ಸಕಾರಾತ್ಮಕ ಆದರೂ ಕೂಡ ನೆಗೆಟಿವ್ ಅಂಶಗಳಂತ ಇದ್ದಾಗ ಪರಿಹಾರಗಳು, ಚಂದ್ರನ ಒಂದು ವಿಚಾರದಲ್ಲಿ ಚಂದ್ರ ಮಹಾದೇವನ ಆರಾಧನೆ ಮಾಡ್ತಾರಂತೆ, ಶಿವನ ಆರಾಧನೆ. ಸೊ ಶಿವನಿಗೆ ಬಿಲ್ವಪತ್ರ ಅರ್ಚನೆ ತುಂಬ ವಿಶೇಷವಾಗಿರುವಂಥದ್ದು. ಸೋಮವಾರ ಹೊತ್ತು ಮಾಡಬೇಕು. ಅಮಾವಾಸ್ಯೆಗೆ ಹಾಲಿನ ಅಭಿಷೇಕ ಅಥವಾ ರುದ್ರಾಭಿಷೇಕ ಶಿವನಿಗೆ ಮಾಡಿಸುವಂಥವ್ರು ಶ್ರವಣ ನಕ್ಷತ್ರದವರಿಗೆ ತುಂಬ ಒಳ್ಳೆಯದಾಗುತ್ತೆ. ದಿನನಿತ್ಯ ಅವ್ರಿಗೆ ಅವರು ಚಾರ್ಜ್ ಮಾಡಬೇಕು ಅಂತಂದರೆ ಓಂ ಸೋಮ ಸೋಮಾಯ ನಮಃ ಅಂತೇಳಿ ಜಪ ಮಾಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಹುಣ್ಣಿಮೆಗಳಲ್ಲಿ ವಿಶೇಷವಾಗಿ ಅವರ ಒಂದು ಏನೋ ಬಿಲ್ಡಿಂಗು, ಟೆರೆಸ್ಸು ಅಥವಾ ಅಪಾರ್ಟ್ಮೆಂಟ್ಗಳಲ್ಲಿದ್ದಾಗ ಬಾಲ್ಕನಿ ಅಂತ ಹೇಳ್ತೀವಲ್ಲ, ಅಲ್ಲಿ ಚಂದ್ರನ ಒಂದು ಬೆಳಕು ಬೀಳುತ್ತೋ ಆ ಹುಣ್ಣಿಮೆ ರಾತ್ರಿಯನ್ನು ಮೊಸರು ಮತ್ತು ಅನ್ನವನ್ನು ಕಲಸಿ ಆ ಹುಣ್ಣಿಮೆ ಬೆಳಕಲ್ಲಿಟ್ಟು ಒಂದು ಅರ್ಧ ಗಂಟೆ 1 ಅವರ್ ನಂತರ ಅದನ್ನು ತೆಗೆದುಕೊಂಡು ಬಂದು ನೈವೇದ್ಯ ಆ ರೀತಿ ಏನಾದರೂ ಮಾಡಿ ನಮ್ಮ ನಂಬಿಕೆ ಅನುಸಾರವಾಗಿ ಅದನ್ನು ಸೇವಿಸೋದ್ರಿಂದ ಏನಾಗುತ್ತೆ, ನಕಾರಾತ್ಮಕ ಅಂಶಗಳು ಏನಾದರೂ ನೆಗೆಟಿವ್ ಥಾಟ್ಸು ಆ ಥರ ಇದ್ದರೆ ಕೂಡ ಈ ಶ್ರವಣ ನಕ್ಷತ್ರದವರಿಗೆ ಅದು ದೂರವಾಗಿ ಇವರು ಒಳ್ಳೆಯ ಒಂದು ಅಂಶಗಳನ್ನು ಪಡ್ಕೊತಾರೆ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ನಮ್ಮ ವೀಕ್ಷಕರಿಗೆ ಅನೇಕ ಮಾಹಿತಿಯನ್ನು ನೀಡಿದ್ದೀರಾ. ಒಂದಷ್ಟು ಪರಿಹಾರ ಭಾಗವನ್ನ ಶ್ರವಣ ನಕ್ಷತ್ರದವರು ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ತಿಳಿಸಿದ್ದೀರಾ ಗುರುಜಿ, ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನ ಮಕರ ರಾಶಿ ಹಾಗೆ ಮಕರ ರಾಶಿಯಲ್ಲಿ ಬರ್ತಕ್ಕಂಥ ಶ್ರವಣ ನಕ್ಷತ್ರದವರು ವೀಕ್ಷಿಸಿದ್ರೆ ಖಂಡಿತ ಇದನ್ನ ಫಾಲೋ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.